ನೀವು ಹಳೆಯೋದಕ್ಕೆ ನೀವು 90% ಹಾಕೊಂಡು ನಾವೇನೋ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರ ಕಾಲುವೆ ಮೇಲೆ ಕಟ್ಟಿದ್ರೆ ಎಲ್ಲಿ ಕಟ್ಟಿದ್ರು ಅದಕ್ಕೇನೋ ನಾವು ಪತ್ರ ಕೊಟ್ಬಿಟ್ರೆ ನಾವು ಅದನ್ನೇ ಕಟ್ಕೊಂತೀವಿ. ಆಯ್ತು, ಅದನ್ನು ನೀವು ತಹಸೀಲ್ದಾರ್ ಕೇಳಬೇಕು. ಅದನ್ನು ಸ್ವಾಮಿ ಹಿಂಗೈತೆ ಪತ್ರ ಕೊಡಿ ಅಂತ ಕೇಳಬೇಕು. ಈ ಅನ್ನ ಸ್ಮೆಲ್ ಎಲ್ಲ ಹಂಗೆ ಬರ್ತದೆ. ಪಂಚಾಯತಿಯಲ್ಲಿ ಕೇಳೋಣ. ಪಿ ಜಿಯಿಂದ ಬರೋ ಸ್ಮೆಲ್ ಎಲ್ಲ ಪಿ ಜಿದು ಬನ್ನಿ ಕ್ಲೀನ್ ಮಾಡ್ಸಕ್ಕೆ ಹೇಳಿ. ನಾವ್ ಹೆಂಗಿರ್ಬೇಕು? 20 ವರ್ಷದಿಂದ ಮನೆಗಿದ್ದೀವಿ ನಾವು. ನಿನ್ ಮಕ್ಳು ಆಗ್ಬೇಕಂದ್ರೆ ಮದುವೆ ಅಲ್ಲೇನಯ್ಯ ಹಂಗೆ ಅದಕ್ಕೊಂದು ರೂಲ್ಸ್ ಇದೆ. ಅಪ್ಲಿಕೇಶನ್ ಕೊಡ್ಬೇಕು. ನಮ್ಮ ಹತ್ರ ಪರ್ಮಿಷನ್ ಯಾರಿಗೆ ಕೊಡ್ತೀಯ ನೀನು? ಪಂಚಾಯತ್ ನನಗೆ ಸಂಬಂಧ ಇಲ್ಲ. ಪಂಚಾಯತ್ ಇದಕ್ಕೇನು ಸಂಬಂಧ? ವೀಕ್ಷಕರೇ ನಮಸ್ತೆ. ಸರ್ಕಾರಿ ಜಾಗವನ್ನು ರಕ್ಷಣೆ ಮಾಡಬೇಕಾದವರು ಮತ್ತು ಜನಗಳನ್ನು ರಕ್ಷಣೆ ಮಾಡಬೇಕಾದವರು ಒಟ್ಟುಗೂಡಿದ್ರೆ ಇಡೀ ದೇಶವೇ ಸರ್ವನಾಶ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಕಂದಾಯ ಜಾಗವನ್ನು ಉಳಿಸ್ಬೇಕಾದಂಥ RI, VI ಮತ್ತು ತಹಸೀಲ್ದಾರ್ ಮತ್ತು DC ಸರ್ಕಾರಿ ಜಾಗವನ್ನು ಉಳಿಸೋದು ಬಿಟ್ಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡೋಂತಹ ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಅಮಾಯಕರ ಮೇಲೆ ದರ್ಪವನ್ನು ತೋರಿಸೋಂಥ ವ್ಯಕ್ತಿಗಳಿಗೆ ಏನು ಹೇಳಬೇಕು, ಯಾವುದ್ರಲ್ಲಿ ಹೊಡಿಬೇಕು? ವೀಕ್ಷಕರೇ, ನಿಮಗೊಂದು ಘಟನೆನ ನಾನು ನೆನಪಿಸ್ತೀನಿ. ಬೆಟಲ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಲ್ಕುಂಟೆ ಅನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸರ್ವೆ ನಂಬರು 40. ಅದರಲ್ಲಿ 1 ಎಕರೆ 26 ಕುಂಟೆ ಜಾಗ ಇರುತ್ತೆ. ಆ ಜಾಗವನ್ನು ಏಕಾಏಕಿ ಸಂದೀಪ್ ಸಿಂಗ್ RI ಮತ್ತು ರೂಪೇಶ್ ಅನ್ನೋರು ದಲಿತರ ಮನೆಗಳು ಕಟ್ಕೊಂಡಿದ್ದಾಗ ಭಾನುವಾರ ಸಂಜೆ ಏಕಾಏಕಿ ಹೋಗಿ ಮನೆಯನ್ನು ಡೆಮೊಲಿಷನ್ ಮಾಡ್ತಾರೆ, ಅಂದರೆ ತೆರವು ಮಾಡ್ತಾರೆ. ಆಲ್ರೆಡಿ ಅವರು ಸೀಟ್ ಮನೆ ಕಟ್ಟಿದ್ರು. ಅದರಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಇನ್ನೇನು ಮನೆ ಒಳಗಡೆ ಹೋಗಬೇಕು. ಅವರೆಲ್ಲರೂ ದಲಿತರು ಆ ಮನೆ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ಸಂಜೆ ಟೈಮಲ್ಲಿ ದಲಿತರ ಮನೆಯನ್ನು ಸಂದೀಪ್ ಸಿಂಗ್ RI ಅವರು ಮಹಾನ್ ವ್ಯಕ್ತಿ ಹೋಗಿ ಕೆಡುತ್ತಾರೆ. ಓಕೆ, ಸರ್ಕಾರಿ ಜಾಗ ಉಳಿಸ್ಬೇಕಾಗಿರೋದು ಅವರ ಧರ್ಮ, ಅವರ ಕರ್ತವ್ಯ. ಆದರೆ 1 ಎಕರೆ 26 ಕುಂಟೆ ಇದ್ದಿದ್ದ ಜಾಗ 4 ಕುಂಟೆಯಲ್ಲಿ ದಲಿತರ ಮನೆ ಹಾಕ್ಕೊಂಡಿದ್ದಾರೆ. ಆದರೆ ಇನ್ನು ಉಳಿದಂತಹ 1 ಎಕರೆ 23 ಕುಂಟೆ ಯಾಕೆ ಮಿಸ್ಟರ್ ಸಂದೀಪ್ ತೆರವು ಮಾಡೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ? ಆವಾಗ ತಹಸೀಲ್ದಾರ್ ಒಂದು ಆದೇಶ ಮಾಡ್ತಾರೆ. ಈ ಕೂಡಲೇ ಮಿಸ್ಟರ್ ಸಂದೀಪ್ ಸಿಂಗ್ ಕೇಳಿಸ್ಕೊ, ಈ ಕೂಡಲೇ ಯಾವ ಜಾಗದಲ್ಲಿ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ಕಟ್ತಾ ಇದ್ದಾರೋ ಅವರ ವಿರುದ್ಧವಾಗಿ ದೇವರಾಜ್ ಬಿನ್ ನರ್ಸಿಂಗ್ರವರ ವಿರುದ್ಧ FIR ದಾಖಲಿಸಿಕೊಂಡು FIR ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸಿ ಅಂತ ತಹಸೀಲ್ದಾರ್ ಕೇಳ್ತಾರೆ. ನೀವು ಸರ್ಕಾರಿ ಜಾಗ ಉಳಿಸೋರು ಅಥವಾ ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡೋರು, ನೀವು ಯಾರ ಮೇಲೆ ದಂಡ ಹಾಕ್ತಾ ಇದ್ದೀರಿ? ಯಾವ ಕೇಸ್ ಮೇಲೆ ದಂಡ ಹಾಕ್ತಾ ಇದ್ದೀರಿ? ಯಾವ ಆದೇಶದ ಮೇಲೆ ನಿಮ್ಮ RIಗಳು, ನಿಮ್ಮ ಕೈ ಕೆಳಗಡೆ ಇರೋರು VIಗಳು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದಾರಂತ ಏನಾದರೂ ನಿಮ್ಮ ಗಮನದಲ್ಲಿ ಇದೆಯಾ? ನೀವು ಬರೀ ಆದೇಶ ಮಾಡಿಬಿಟ್ರೆ ಸಾಕಾ? ಆದೇಶ ಇಲ್ದಿರೋ ಜಾಗಗಳನ್ನು ಡೆಮೊಲಿಷನ್ ಮಾಡಿಸೋಷ್ಟು ತಾಕತ್ತು ಇವ್ರಿಗಿದೆ ಅಂದಮೇಲೆ ಆದೇಶ ಇರೋದ್ರ ಮೇಲೆ ಯಾಕೆ ನಿಮಗೆ ತಾಕತ್ತಿಲ್ಲ? ರೂಪೇಶ್ VA ಇವನು ಎಂಥವನಯ್ಯ ಇವನು? ಇಂಥ ವ್ಯಕ್ತಿನ ಆ ವ್ಯಾಪ್ತಿಯಲ್ಲಿ VA ಅಂತ ಇಟ್ಕೊಂಡಿದ್ದಾರಲ್ಲ, ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರೆ ಮತ್ತು DC ಅವರೇ, ಇಂಥ RI ಮತ್ತು ಇಂಥ VA ಇದನ್ನಲ್ಲ ರೂಪೇಶ್ ಅಂತವನ್ನ ದಯವಿಟ್ಟು ಇಂಥವ್ರನ್ನ ಹೊರಗಡೆ ಕಳಿಸಿ ಅಥವಾ ಬೇರೆ ಕಡೆ ಎಲ್ಲಾದರೂ ಕೊಟ್ಟುಬಿಡಿ. ಇದು ಬೆಂಗಳೂರು ಅಭಿವೃದ್ಧಿ ಏರಿಯಾ, ಕೋಟ್ಯಂತರ ರೂಪಾಯಿ ಮೌಲ್ಯ ಬಾಳುವಂಥ ಜಾಗಗಳನ್ನು ಇಂಥವ್ರು ಒಟ್ಟುಗೂಡಿ ಎಲ್ಲವನ್ನೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅವಿದ್ಯಾವಂತರು ಅಂತ ಕಾಣಿಸುತ್ತೆ. ಇವ್ರು ಎಷ್ಟು ಓದ್ಕೊಂಬಂದು ಈ ಜಾಗದಲ್ಲಿ VA ಆಗಿದ್ದಾರೋ ಮತ್ತು RI ಆಗಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಇವರಿಬ್ಬರ ಆಸ್ತಿ ಕೂಡ ತನಿಖೆ ಆಗಬೇಕು. ನಮ್ಮ ಚಿಕ್ಕಜಾಲ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಸರ್, ಏನು ಸರ್ ಇದು? ನಿಮ್ಮನ್ನು ನಂಬಿಕೊಂಡು ಚಿಕ್ಕಜಾಲ ವ್ಯಾಪ್ತಿಯಲ್ಲಿ ಜನ ಇದ್ದಾರೆ ಸರ್. ನಿಮ್ಮ ಮೇಲೆ ಭರವಸೆ ನಂಬಿಕೆ ಇದೆ. ಇನ್ನೂ ಈಗ ಹೊಸ್ದಾಗಿ ಬಂದಿದ್ದೀರಿ. ದಯವಿಟ್ಟು ಒಬ್ಬ ತಹಸೀಲ್ದಾರ್ ಆದೇಶದ ಮೇಲೆ ನೀವು ಒಂದು FIR ಮಾಡೋಕ್ಕೆ ಇಂಥ ಕಳ್ಳರ ಕದಿಮರನ್ನ ಒದ್ದು ನೀವು ಒಳಗಡೆ ಆಗ್ತಾ ಇಲ್ಲ ಅಂತಂದರೆ ಇನ್ನೆಂಥ ಆದೇಶ ಬೇಕು ನಿಮಗೆ? ಒಂದು FIR ಮಾಡಿ ಅಂತ ತಹಸೀಲ್ದಾರ್ ಅವರು ನಿಮಗೊಂದು ಆದೇಶ ಮಾಡಿ 20ನೇ ತಾರೀಕು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟ್ರ್ ಬಂದಿದೆ. 20ನೇ ತಾರೀಕು ಅಂದರೆ ಇವತ್ತಿಗೆ 8 ದಿನ ಆಯಿತು ನಿಮ್ಮ ಠಾಣೆಗೆ ಒಂದು ದೂರು ಬಂದು.
ದೇವರಾಜ್ ಅನ್ನೋ ವ್ಯಕ್ತಿ ಅಕ್ರಮವಾಗಿ ಲೇಔಟನ್ನು ಮನೆಯನ್ನು ಕಟ್ತಾ ಇದ್ದಾನೆ, ಕೆರೆ ಮುಚ್ಚಿ ಸರ್ವೆ ನಂಬರ್ 33ರಲ್ಲಿ ಕೆರೆಯನ್ನು ಮುಚ್ಚಿ ಮನೆಯನ್ನು ಕಟ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ನಿಮ್ಮ ಸ್ಟೇಷನ್ಗೆ ತಹಸೀಲ್ದಾರ್ ಅವರಿಂದ ಒಂದು ಆದೇಶ ಬರ್ತದೆ. ಇಮಿಡಿಯೇಟ್ಲಿ ಅದರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ದೇವರಾಜ್ ಬಿನ್ ಸಾರಸಿಂಗ್ ಏನು ತಗೊಂಡ್ರಿ ಕ್ರಮ ನೀವು? ಇದೇನಾ ನಿಮ್ಮ ಅಧಿಕಾರ? ಬಡವ್ರ ಮೇಲೆನಾ ನೀವು ತೋರಿಸೋ ದರ್ಪಗಳು? ಇಂಥವ್ರ ಮೇಲೆ ತೋರಿಸೋ ನಿಮಗೆ ದಮ್ಮು ತಾಕತ್ತು ಇದೆಯೇ ಇಲ್ವೋ? ಒಂದು FIR ಹಾಕ್ಕೊಂಡು ಇಂಥವನ್ನ ಒದ್ದು ಒಳಗಡೆ ಹಾಕಿ ಸರ್ಕಾರಿ ಜಾಗವನ್ನು ಉಳಿಸ್ರಿ ಅಂತಂದ್ರೆ ಉಳ್ಸೋಕ್ಕಾಗಲ್ಲ ಅಂತಾದ್ಮೇಲೆ ನೀವು ಆ ಠಾಣೆಯಲ್ಲಿ ಕೂತ್ಕೊಂಡು ಏನು ಲಾಭ? ದಯವಿಟ್ಟು ಮೇಲಧಿಕಾರಿಗಳು ದಯವಿಟ್ಟು ಇಂಥವ್ರನ್ನ, ಈ ಚಿಕ್ಕಜಾಲದಲ್ಲಿರುವಂಥ ಇನ್ಸ್ಪೆಕ್ಟರ್ನ ದಯವಿಟ್ಟು ಇವ್ರ ಮೇಲೆ ಒಂದು ಕ್ರಮ ತಗೊಳ್ಳಿ. ಇದುವರೆಗೂ 8 ದಿನ ಆಯಿತು ಒಂದು FIR ಮಾಡಿ ಅಂತ ತಹಸೀಲ್ದಾರ್ ಕೊಟ್ಟು ಒಂದು ರಿಪೋರ್ಟು. ಇದುವರೆಗೂ ಅದ್ರ ಮೇಲೆ FIR ಮಾಡಿಲ್ಲ ಅಂತಂದರೆ ಇವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೇಕೀಗ? ಯಾವುದೋ ಒಂದು ಜಾಗದಲ್ಲಿ ದಲಿತರ ಮನೆ ಕಟ್ಕೊಳ್ತಾರೆ ಅಂತಂದಾಗ, ಸೂರು ಇಲ್ದಿದ್ದವ್ರು ಒಂದು ಮನೆ ಕಟ್ಕೊಳ್ತಾರೆ ಅಂತಂದಾಗ ನೀವೆಲ್ಲ ಹೋಗಿ ದೌಲತ್ತು ನಿಮ್ಮ ದಿಮಾಕು ತೋರಿಸ್ತೀರಿ ದಲಿತರ ಮೇಲೆ, ಬಡವ್ರ ಮೇಲೆ ತೋರಿಸ್ರಯ್ಯ. ನಿಮಗೆ ದಮ್ಮು ತಾಕತ್ತಿದ್ರೆ ಇನ್ಸ್ಪೆಕ್ಟರ್ RI ಸಂದೀಪ್ ಸಿಂಗ್ ತೋರಿಸ್ರಯ್ಯ ನಿಮ್ಮ ದಮ್ಮು ತಾಕತ್ತೀಗ ಈ ಆದೇಶಕ್ಕೆ. ಈ ಕಡೆ DC ಸಾಹೇಬರು ಏನಾದರೂ ಈ ಕಡೆ ಗಮನ ಹರಿಸಿಲ್ಲ ಅಂತಂದರೆ ಇಡೀ ಜಾಲ ಹೋಬಳಿ ವ್ಯಾಪ್ತಿಯಲ್ಲಿ ಏರ್ಪೋರ್ಟ್ ಹತ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿರುವಂಥ ಎಲ್ಲ ಸರ್ಕಾರಿ ಆಸ್ತಿಯೂ ಕೂಡ ಭ್ರಷ್ಟರ ಪಾಲಾಗುತ್ತೆ, ಭೂಗಳ್ರ, ಕದೀಮರ, ಕಳ್ಳರ ಅವರ ಆಸ್ತಿ ಆಗುತ್ತೆ. ಇವತ್ತು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಇವತ್ತು ಶೂನ್ಯ ಆಗ್ತಿದೆ. ಇವತ್ತು ಹಳ್ಳಿಗಳಲ್ಲಿ ಸರ್ಕಾರಿ ಜಾಗ ಎಲ್ಲೋ ಒಂದಷ್ಟು ಇದ್ದರೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ. ಆದರೆ ಇವತ್ತು ದುಡ್ಡುಗೋಸ್ಕರ, ನೀವು ವಿದೇಶ ದೇಶಗಳನ್ನು ಸುತ್ತೋದಕ್ಕೋಸ್ಕರ, ನೀವು ಐಷಾರಾಮಿ ಜೀವನ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದರೂ ಕೂಡ ಕಣ್ಣು ಮುಚ್ಕೊಂಡು ಏನೋ ಗೊತ್ತಿಲ್ಲದೆ ಬಿದ್ದಿರೋಂಥ ನಿಮ್ಮಂಥ ನಾಲಾಯಕ್ ಅಧಿಕಾರಿಗಳನ್ನು ಏನನ್ನಬೇಕು? 11 ಎಕರೆ ಮೀಸಲಿಟ್ಟಿರುವಂಥ ರಾಜೀವ್ ಗಾಂಧಿ ಜಾಗವನ್ನು ಎಲ್ಲ ಕಳ್ಳರು, ಕದಿಮರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡು ಐಷಾರಾಮಿ ಜೀವನ ಮಾಡಿಕೊಂಡು 5 ಲಕ್ಷ 10 ಲಕ್ಷಕ್ಕೆ ಬಡವ್ರಿಗೆ ಸೈಟ್ಗಳು ಸೇಲ್ ಮಾಡಿಕೊಂಡು ಇವತ್ತು ಒಳ್ಳೆಯವ್ರ ಥರ ನಾಟಕ ಆಡ್ತಿದ್ದೀರಿ ನೀವೆಲ್ಲ. ಏನು ನಿಮ್ಮ ಅಪ್ಪನ ಆಸ್ತಿನ ಸರ್ಕಾರಿ ಜಾಗ ಎಲ್ಲ? ಸಿಕ್ಕದವನ್ನೆಲ್ಲ ಸರ್ಕಾರಿ ಜಾಗಕ್ಕೆ ಬಂದು ಲೇಔಟ್ಗಳು ಮಾಡಿಕೊಂಡು ಸಿಕ್ಕದವನ್ನೆಲ್ಲ ಕೆರೆ ಕುಂಟೆಗಳು ಮುಚ್ಕೊಂಡು ಲೂಟಿ ಮಾಡೋದಕ್ಕೆ ಅದೇನು ನಿಮ್ಮ ಅಪ್ಪನ ಜಾಗ ಕೆಟ್ಟೋಯ್ತೇನ್ರಯ್ಯ? ಮಾನ ಮರ್ಯಾದೆ ಇಲ್ದಿರೋಂಥ ಸರ್ಕಾರಿ ಅಧಿಕಾರಿಗಳನ್ನು ಮೊದಲು ಕಟ್ಕಡೆಯ ಮೇಲೆ ನಿಲ್ಲಿಸಬೇಕು ನಿಮ್ಮನ್ನು. ಇದೇ ಕಾಡಿಗೆನಹಳ್ಳಿ ಸರ್ವೆ ನಂಬರ್ 33 11 ಎಕರೆ ಚಿಲ್ಲರೆ ರಾಜೀವ್ ಗಾಂಧಿ ಯೋಜನೆಗೆ ಬಿಟ್ಟಿರೋದು ಜಾಗ. ಅದು ಆ ಜಾಗವನ್ನು ಮೀಸಲಿಟ್ಟಿರೋ ಜಾಗವನ್ನು ಉಳಿಸೋ ಯೋಗ್ಯತೆ ನಿಮಗಿಲ್ಲ. ಅಟ್ಲೀಸ್ಟ್ ಒತ್ತುವರಿ ಆಗ್ತಾ ಇರೋದ್ರನ್ನ ತೆರು ಮಾಡ್ರಯ್ಯ ಅಂತ ಹೇಳ್ಬಿಟ್ಟು ಸಂಘಟನೆಗಳು, ಸಾರ್ವಜನಿಕರು ಈ ಥರ ಅರ್ಜಿಗಳು ಕೊಟ್ಟು ತಹಸೀಲ್ದಾರ್ ಹತ್ರ ಆದೇಶಗಳು ರಾತ್ರಿ ಆಗಲು ಕಷ್ಟಪಟ್ಟು ಅವರು ಕಚೇರಿ ಸುತ್ತಿ ಒಂದು ಆದೇಶ ಮಾಡಿಸ್ಕೊಂಬಂದು ಈ ಭೂಗಳ್ರು ಎಲ್ಲಿ ಅನಧಿಕೃತವಾಗಿ ಮನೆ ಕಟ್ತಾ ಇದ್ದಾರೋ ದಯವಿಟ್ಟು ಅದನ್ನು ತೆರು ಮಾಡಿ ಅಂತ ಆದೇಶ ಮಾಡಿಸ್ಕೊಂಬಂದರೂ ಕೂಡ ನಿಮ್ಮ ಯೋಗ್ಯತೆಗೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇದನ್ನು ತೆರು ಮಾಡೋಕ್ಕೂ ಆಗಿದೆ, FIR ಮಾಡೋಕ್ಕಾಗದೆ. ಇವತ್ತು ಸಾರ್ವಜನಿಕರು, ಸಂಘಟನೆಯವರು ಏನಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಡ್ತಿಲ್ಲ ಅಂತಂದರೆ ಈ ಥರ ಸಗಣಿ ತಿನ್ನೋ ಅಧಿಕಾರಿಗಳಿದ್ದಾರೆ ಅಂತ. ದಯವಿಟ್ಟು ಕಂದಾಯ ಸಚಿವರೇ, ನಿಮ್ಮ ಬ್ಯಾಟ್ರಾಂಪುರ ಕ್ಷೇತ್ರದ ಕಡೆ ಒಂದು ಸಲ ನೀವು ಗಮನ ಹರಿಸಲೇಬೇಕಾಗಿದೆ. ದಯವಿಟ್ಟು ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಒಂದು ಜನಸ್ಪಂದನ ಒಂದು ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ನೀವು ಮಾಡಬೇಕೀಗ. ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿಲ್ಲ ಅಂತಂದರೆ, ನೀವು ಇದೇ ರೀತಿ ಮೌನವಾಗೇ ಇದ್ದರೆ ಸರ್ಕಾರಿ ಜಾಗ 1000 ಎಕರೆಗಳನ್ನು ಲೂಟಿ ಮಾಡಾಕ್ತಾರೆ. ಇವತ್ತು ಕೂಡ ಸರ್ವೆ ನಂಬರ್ ಕಾಡಿಗೆನಹಳ್ಳಿ ಸರ್ವೆ ನಂಬರ್ 33 ಏನಿದೆಯಲ್ಲ, ರಾಜೀವ್ ಗಾಂಧಿ ಯೋಜನೆಗೆ ಇಟ್ಟಂಥ 11 ಎಕರೆ ಚಿಲ್ಲರೆ, ಅದನ್ನು ಕದ್ದವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ. ಅದನ್ನು ಕದ್ದವರು, ಲೇಔಟ್ ಮಾಡಿದವರು, ಸೈಟ್ಗಳು ಮಾಡಿದವರು ಬಡವ್ರಿಗೆ 5-5 ಲಕ್ಷ 10-10 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇರೋದು ಅದೇ ಸೊಣಪನಹಳ್ಳಿ ವ್ಯಾಪ್ತಿ ಇರುವಂಥ ಕಾಂಗ್ರೆಸ್ ನಾಯಕರು, ಇದೇ ಕಾಡಿಗೆನಹಳ್ಳಿ ವ್ಯಾಪ್ತಿಯಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರೇ ಇದೆಲ್ಲ ಮಾಡ್ತಿರೋದು. ದಯವಿಟ್ಟು ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಜನಸ್ಪಂದನನೋ ಅಥವಾ ನಿಮಗೆ ಬೇಕಾಗಿರೋಂಥ ಒಂದು ಸ್ಪಂದನನೋ ಮಾಡಿ ಜನಗಳನ್ನು ಕರೀರಿ. ಯಾವ್ಯಾವ ಜಾಗದಲ್ಲಿ ಏನೇನು ಸಮಸ್ಯೆ ಇದೆ ದಯವಿಟ್ಟು ಆ ಸಮಸ್ಯೆಗಳಿಗೆ ಸ್ಪಂದಿಸಿ. ಕಂದಾಯ ಸಚಿವರೇ, ಅಕಸ್ಮಾತ್ ಕಂದಾಯ ಸಚಿವರು ಏನಾದರೂ ಈ ಕಡೆ ಗಮನ ಹರಿಸಿಲ್ಲ ಅಂದರೆ ಜಾಲ ಹೋಬಳಿಯಲ್ಲಿರುವಂತಹ ಸರ್ಕಾರಿ ಜಾಗ, ಕೆರೆ ಕುಂಟೆ ಎಲ್ಲವನ್ನು ತಿಂದು ತೇಕ್ಬಿಡ್ತಾರೆ ಈ ಭೂಗಳ್ರು. ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾದವ್ರ ಕೈಯಲ್ಲಿ ಆಗಲ್ಲ ಅಂತ ನೀವೆಲ್ಲ ಒಪ್ಕೊಳ್ತಿದ್ದೀರಿ.
ನಾವು ಭ್ರಷ್ಟರಪ್ಪ, ನಮ್ಮ ಕೈಯಲ್ಲಿ ಸರ್ಕಾರಿ ಜಾಗವನ್ನು ಉಳಿಸ್ಕೊಡೋಕ್ಕಾಗಲ್ಲ, ನಾವು ಬೇರೆಯವ್ರ ಹತ್ರ ಲಂಚ ತಗೊಂಡು ಎಂಜಿಲ್ ಕಾಸು ತಿಂದ್ಬಿಟ್ಟಿದ್ದೀರಿ, ಆ ಒಂದು ಕಾರಣಕ್ಕೆ ನೀವು ಕೊಡುವಂಥ ವರದಿಗಳ ಮೇಲೆ ನಮ್ಮ ಕೈಯಲ್ಲಿ ಕ್ರಮ ತಗೊಳ್ಳೋಕ್ಕಾಗಲ್ಲ ಅಂತ ನೀವೇ ಒಪ್ಕೊಳ್ತಿದ್ದೀರಿ. ಈಗ ಕೋಟಿ ಕೋಟಿ ಗಟ್ಟಲೆ ಇರುವಂಥ ಆಸ್ತಿನ ಕಳ್ಳರು ಕದಿಮರು ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತಾ ಬಂದಿದ್ದೀರಿ. ಇದುವರೆಗೂ ನಿಮ್ಮ ಕೈಯಲ್ಲಿ ಕ್ರಮ ತಗೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈಗ ನಮಗೆ ಅರ್ಥ ಆಗ್ತೈತೆ, ನೀವು ಭ್ರಷ್ಟರ ಬೂಟನ್ನು ನೆಕ್ಕಿದ್ದೀರಿ ಅಂತ, ಭೂಗಳರ ಜೊತೆ ಕೈ ಜೋಡಿಸಿದ್ದೀರಿ ಅಂತ. ಅತಿ ಶೀಘ್ರದಲ್ಲೇ ಮತ್ತೊಂದು ಸುದ್ದಿ ಜೊತೆ ಸಾಮ್ರಾಟ್ ಟಿವಿ.